ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಪಕೋಡ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಪಕೋಡನ ನೀವು ಸೈಡ್ ಡಿಶ್ ಆಗಿ ಅಥವಾ ಸಂಜೆ ಟೀ ಟೈಮಲ್ಲಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 4 ಈರುಳ್ಳಿ ದಪ್ಪಕ್ಕಿರೋದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರೋ ನೀರಿನಂಶ ಎಲ್ಲ ಬಿಡುತ್ತೆ. ಆನಂತರ ನಾವು ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ ಅವೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದಾದ ನಂತರ ನೋಡಿ, ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆಯೇ ಧನಿಯಾ ಪೌಡರು, ಧನಿಯಾನ ಕುಟ್ಟಿನೂ ಹಾಕ್ಕೋಬೋದು, ಪೌಡರ್ ಇತ್ತು ಅದಕ್ಕೆ ಬಳಸ್ಕೊಂಡಿದ್ದೀನಿ. ಹಾಗೆ ಕಾಳು ಸೇರಿಸ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ನೀರು ಬೇಕಾದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ನೀರು ಹಾಕೊಳ್ಳೋದ್ರಿಂದ ತೆಳುವಾಗ್ಬೋದು. ಹಾಗಾಗಿ ಈರುಳ್ಳಿನೇ ನೀರನ್ನ ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪನ ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಂಡು ಆನಂತರ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಕಾದಿದೆ. ಈ ರೀತಿ ನಿಮಗೆ ಎಷ್ಟು ಸಣ್ಣಕ್ಕೆ ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಸ್ವಲ್ಪ ದಪ್ಪಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಈ ರೀತಿ ನಾನು ಬಾಣಲಿ ತುಂಬಾನು ಎಣ್ಣೆ ಎಷ್ಟಿದೆಯೋ ಅಷ್ಟಕ್ಕೂ ನಾನು ಸೇರಿಸ್ಕೊಂಡಿದ್ದೀನಿ. ನಾನು ಕಲಿಸ್ಕೊಂಡಿರೋ ಕ್ವಾಂಟಿಟಿಗೆ 3 ಸರಿ ಬೇಯಿಸ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಈ ಈರುಳ್ಳಿ ಪಕೋಡ ರೆಡಿಯಾಗುತ್ತೆ. ಈ ರೀತಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊತಾ ಹೋಗಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ, ಅಂದರೆ ಒಳಗಡೆ ಕ್ರಿಸ್ಪಾಗಿರೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಸರಿಗೆ ನಾನು ಹಾಕ್ಕೊಳ್ತಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಧನಿಯಾ ಕಾಳನ್ನ ನಾನಿಲ್ಲಿ ಪುಡಿನ ಸೇರಿಸಿದ್ದೀನಿ. ನೀವು ಸ್ವಲ್ಪ ಧನಿಯಾ ಕಾಳು ತಗೊಂಡು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಳಿ. ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.